ಬಸನಗೌಡ ಪಾಟೀಲ್ ಯತ್ನಾಳರು ಒಬ್ರೆ. ಇವತ್ತ ಪಾಯ ಚಪ್ಪಲಕ್ಕಾಗಿ ನಮ್ಮ ನಿಕಟಪೂರ್ವ ಮುದ್ದೇವಾಳ ಶಾಸಕರು ಏನೆಲ್ಲ ಉತ್ತರ ಹೇಳಲಿಕ್ಕತ್ತಾರ. ಬಸನಗೌಡ ಹುಲಿ ಅಲ್ಲ, ಇಲಿನೂ ಅಲ್ಲ ಅಂತ ಹೇಳಿದ್ರ ಹುಲಿಯೋ ಅಥವಾ ಇಲಿಯೋ ಅನ್ನೋದನ್ನ ತಕ್ಕ ಉತ್ತರ ಕೊಟ್ಟದ್ದು ನದಿ ಗ್ರಾಮ. ನಡವಳಿಕೆ ತಾಕತ್ತಿದ್ರೆ ಇವತ್ತೇನು ಮಿಣದಿ ಗ್ರಾಮದಲ್ಲಿ ಪ್ರತಿಭಟನೆ ಆಯ್ತಲ್ಲ, ಅದೇ ಅವ್ರಿಗೆ ಉತ್ತರ. ಅದಕ್ಕ ಒಬ್ಬ ವ್ಯಕ್ತಿಯನ್ನ ಬಾಯಿ ಚಪ್ಪಲಿಕ್ಕೆ ಏನಾದ್ರು ಮಾತಾಡಿದ್ರೆ ಬಸವನಗೌಡನ ಬಗ್ಗೆ ಮಾತಾಡೋದು ನಾ ಬಹಳ ದೊಡ್ಡವಾಗ್ತೀನಿ, ನಾನೇ ಒಬ್ಬ ಜಿಲ್ಲೆಯ ಒಳಗೆ ದೊಡ್ಡ ವ್ಯಕ್ತಿ ಅಂತ ಹೇಳಿ ಪಟ ತೊಡ್ಕೊಳಕತ್ತಾರ ಇವರು. ಇವತ್ತು ಈ ಪ್ರತಿಭಟನೆಯಲ್ಲಿ ಹಳ್ಳಿಗೆ ಪಟಾಕ್ಷಿ ಏನ್ ಭಾಷೆ ಮಾಡಕತ್ತೇವಲ್ಲ, ಆ ವ್ಯಕ್ತಿಗೆ ಯೋಗ್ಯತೆ ಇರೋದಂತ ಒಬ್ಬ ಎಸ್ ಪಾಟೀಲ್ ನಡಳಿ. ಎಸ್ ಪಾಟೀಲ್ ನಡಳಿ ಯಾಕಂದ್ರೆ ಹಿಂದುತ್ವ ಮರ್ತದಕ್ಕೆ ಅವ ಮಾಜಿಯಾಗಿದ್ದಾನ. ಯಾಕಂದ್ರೆ ಹಿಂದುತ್ವದ ಬಗ್ಗೆ ಮಾತಾಡೋ ಶಕ್ತಿ ಅವನಂತಲ್ಲಿ ಇಲ್ಲೇ ಇಲ್ಲ. ಯಾಕಂದ್ರೆ ಹೊರಗೊಂದು ಮಾತಾಡುವಂತಹ ವ್ಯಕ್ತಿ ಎಸ್ ಪಾಟೀಲ್ ನಡಳಿ. ಇಂಥವ್ರ ಬಗ್ಗೆ ನಾವು ಮಾತಾಡೋದ್ರಿಂದ ಅವರೇ ದೊಡ್ಡದಾಗ್ತಾರೆ, ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರನ್ನ ಕಡೆಗಣಿಸೋದು ಕೇವಲ ನಮ್ಮ ಹುಯ್ಯ ಏನದಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಈ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಮರಳಿ ಕರ್ಕೊಂಡು ಅವರ ಉನ್ನತ ಹುದ್ದೆಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಿಣದಿ ಗ್ರಾಮಸ್ಥರ ಎಲ್ಲಾ ಜನರ ಪರವಾಗಿ ವಿನಂತಿಸುತ್ತಾ ಒಂದೆರಡು ಮಾತುಗಳನ್ನು ಬಸವನಗೌಡ ಪಾಟೀಲ್ ಯತ್ನಾಳರು ಒಬ್ರೆ. ಇವತ್ತ ಪಾಯ ಚಪ್ಪಲಕ್ಕಾಗಿ ನಮ್ಮ ನಿಕಟಪೂರ್ವ ಮುದ್ದೇವಾಳ ಶಾಸಕರು ಏನೆಲ್ಲ ಉತ್ತರ ಹೇಳಲಿಕ್ಕತ್ತಾರ. ಬಸವನಗೌಡ ಹುಲಿ ಅಲ್ಲ, ಇಲಿನೂ ಅಲ್ಲ ಅಂತ ಹೇಳಿದ್ರ ಹುಲಿಯೋ ಅಥವಾ ಇಲಿಯೋ ಅನ್ನೋದನ್ನ ತಕ್ಕ ಉತ್ತರ ಕೊಟ್ಟದ್ದು ನದಿ ಗ್ರಾಮ. ನಡವಳಿಕೆ ತಾಕತ್ತಿದ್ರೆ ಇವತ್ತೇನು ಮಿಣದಿ ಗ್ರಾಮದಲ್ಲಿ ಪ್ರತಿಭಟನೆ ಆಯ್ತಲ್ಲ, ಅದೇ ಅವ್ರಿಗೆ ಉತ್ತರ. ಅದಕ್ಕ ಒಬ್ಬ ವ್ಯಕ್ತಿಯನ್ನ ಬಾಯಿ ಚಪ್ಪಲಿಕ್ಕೆ ಏನಾದ್ರು ಮಾತಾಡಿದ್ರೆ ಬಸವನಗೌಡನ ಬಗ್ಗೆ ಮಾತಾಡೋದು ನಾ ಬಹಳ ದೊಡ್ಡವಾಗ್ತೀನಿ, ನಾನೇ ಒಬ್ಬ ಜಿಲ್ಲೆಯ ಒಳಗೆ ದೊಡ್ಡ ವ್ಯಕ್ತಿ ಅಂತ ಹೇಳಿ ಪಟ ತೊಡ್ಕೊಳಕತ್ತಾರ ಇವರು. ಇವತ್ತು ಈ ಪ್ರತಿಭಟನೆಯಲ್ಲಿ ಹಳ್ಳಿಗೆ ಪಟಾಕ್ಷಿ ಏನ್ ಭಾಷೆ ಮಾಡಕತ್ತೇವಲ್ಲ, ಆ ವ್ಯಕ್ತಿಗೆ ಯೋಗ್ಯತೆ ಇರೋದಂತ ಒಬ್ಬ ಎಸ್ ಪಾಟೀಲ್ ನಡಳಿ. ಎಸ್ ಪಾಟೀಲ್ ನಡಳಿ ಯಾಕಂದ್ರೆ ಹಿಂದುತ್ವ ಮರ್ತದಕ್ಕೆ ಅವ ಮಾಜಿಯಾಗಿದ್ದಾನ. ಯಾಕಂದ್ರೆ ಹಿಂದುತ್ವದ ಬಗ್ಗೆ ಮಾತಾಡೋ ಶಕ್ತಿ ಅವನಂತಲ್ಲಿ ಇಲ್ಲೇ ಇಲ್ಲ. ಯಾಕಂದ್ರೆ ಹೊರಗೊಂದು ಮಾತಾಡುವಂತಹ ವ್ಯಕ್ತಿ ಎಸ್ ಪಾಟೀಲ್ ನಡಳಿ. ಇಂಥವ್ರ ಬಗ್ಗೆ ನಾವು ಮಾತಾಡೋದ್ರಿಂದ ಅವರೇ ದೊಡ್ಡದಾಗ್ತಾರೆ, ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರನ್ನ ಕಡೆಗಣಿಸೋದು ಕೇವಲ ನಮ್ಮ ಹುಯ್ಯ ಏನದಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಈ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಮರಳಿ ಕರ್ಕೊಂಡು ಅವರ ಉನ್ನತ ಹುದ್ದೆಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಿಣದಿ ಗ್ರಾಮಸ್ಥರ ಎಲ್ಲಾ ಜನರ ಪರವಾಗಿ ವಿನಂತಿಸುತ್ತಾ ಒಂದೆರಡು ಮಾತುಗಳನ್ನು